ಏನು ಇಬ್ಬರು ಏನು ಯೋಚನೆ ಮಾಡ್ತಾ ಕೂತಿದ್ದೀರಿ? ನನಗೆ ಯಾಕೋ ಭಯ ಆಗ್ತಿದೆ ಮಾವ. ಭಯನಾ? ಯಾಕೆ? ಈಗಲೇ ಹೇಳೋದು ಬೇಡ ಮಾವ, ಸ್ವಲ್ಪ ದಿನ ಹೋಗಲಿ. ಹೇಳೋದೆ ಅದಕ್ಕೆ ಕಾಯಬೇಕು? ಏನಾಗುತ್ತೋ ಆಗಲಿ. ಬೇಡ ಲಕ್ಕಿ, ನನಗೆ ಯಾಕೋ ಭಯ ಆಗ್ತಾ ಇದೆ. ಈಗಷ್ಟೇ ಹತ್ರ ಆಗಿದ್ದೀವಿ, ಮತ್ತೆ ಮನೆಯವರೆಲ್ಲ ಸೇರಿ ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರೆ? ಮಾವ, ಲಕ್ಕಿನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಇದಪ್ಪ ಮಾತು. ಅನು, ಇದೊಂದು ನಿರ್ಧಾರ ಮಾಡಿದ್ರೆ ಸಾಕು, ನಿಮ್ಮಿಬ್ಬರೂ ಯಾರೂ ದೂರ ಮಾಡೋಕ್ಕಾಗಲ್ಲ. ಹಾಗಂತ ತಡ ಮಾಡೋದು ಬೇಡ. ನಾಳೆ ಬರೋದು ಇವತ್ತೇ ಬರಲಿ, ಅದೇನಾಗುತ್ತೋ ಆಗಲಿ, ಹೇಳೇ ಬಿಡೋಣ. ನಡೀರಿ. ಮಾವ. ಅನು, ಸುಮ್ಮನೆ ನನ್ನ ಮಾತು ಕೇಳು. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅದಕ್ಕೆಲ್ಲ ನಾನೇ ಹೊಣೆ. ಒಂದು ವೇಳೆ ಅವ್ರು ಒಪ್ಪದೆ ಹೋದರೆ ನಿಮ್ಮಿಬ್ಬರ ಮದುವೆ ಜವಾಬ್ದಾರಿ ನಂದು. ಹೇಳಿ ಹೋಗೋಣ, ಬನ್ನಿ. ಹೇಳು ಅನ್ನಲ್ಲ. ಲಕ್ಷ್ಮಣ ಬರ. ಅದೇನು ಜನನೋ ಏನೋ ಮುಖ್ಯವಾದ ವಿಷಯ ಅಂತಿದ್ದ ಹಾಗೆ ಹೇಳು ಹೇಳು ಅಂತಾರೆ ಅಂದ್ಕೊಂಡ್ರೆ ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ಆದ್ರೇನಂತೆ, ಈಗಲ್ದೇ ಇದ್ರೂ ಇನ್ನೊಂದು 10 ನಿಮಿಷ ಬಿಟ್ಟಾದರೂ ಹೊರಗೆ ಬರಲೇಬೇಕಲ್ಲ. ಆಗ ಹೇಳ್ತೀನಿ, ಬಾಯಿ ಬಿಡ್ತೀನಿ, ಅವ್ರ ಮಾನ ತೆಗಿತೀನಿ. ಈ ಮನೇಲಿ ಏನು ನಡೀತಿದೆ ಅನ್ನೋದನ್ನ ಬಿಚ್ಚಿಡ್ತಿದ್ದ ಹಾಗೆ ಮಾವ ಸಿಟ್ಟು ಮಾಡ್ಕೋತಾರೆ, ಇಬ್ಬರು ತೊಲಗಿ ಅಂತಾರೆ. ಅಲ್ಲಿಗೆ ದೇವ್ರೆ ದೇವ್ರೆ ದೇವ್ರೆ, ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಜಾನಕಿ, ಒಂದು ನಿಮಿಷ ಮನೆಯವ್ರನ್ನೆಲ್ಲ ಕರಿತೀಯಾ? ನಾನೊಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಮನೆಯವರೆಲ್ಲರೂ ಇದ್ರೂ ಒಳ್ಳೆಯದು. ನಾವೆಲ್ಲರೂ ಇಲ್ಲೇ ಇದ್ದೀವಲ್ಲ ಬಾವ. ಅದಕ್ಕೂ ಮುಂಚೆ ನಾನೇನೋ ಹೇಳಬೇಕು. ಸ್ವಲ್ಪ ಸುಮ್ಮನಿರಮ್ಮ. ಮನೆ ಯಜಮಾನ ನಾನು ಮಾತಾಡ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಮಾವ, ಅದೇನು ಹೇಳ್ತೀನಿ ಹೇಳಿದ್ರೆ ಅದನ್ನ ಆಮೇಲೆ ಹೇಳು. ಏನು ಆಕಾಶ ಕಳ್ಚಿ ಬಿದ್ದಿದ್ಯಾ? ಪವಿತ್ರ, ಸ್ವಲ್ಪ ಸುಮ್ಮನಿರೋ. ನೀನು ಮುಂದುವರ್ಸೋಣ. ನಾನು ಮಾತಾಡುವಾಗ ಯಾರು ಮಧ್ಯೆ ಮಾತಾಡಬಾರ್ದು. ಸರಿ ಆಯ್ತು, ಹೇಳಿ ಬಾವ. ಕಳೆದ 1-2 ವರ್ಷಗಳಿಂದ ನಮ್ಮ ಮನೇಲಿ ನಡಿಬಾರದ್ದೆಲ್ಲ ನಡೆಸೋಯ್ತು. ಲಕ್ಷ್ಮಣ ಮದುವೆ ಆದ. ಅವನು ನಮ್ಮ ಮನೆಗೆ ಬಂದ್ಲು. ಸಿಂಧು ಮನೆ ಬಿಟ್ಟು ಹೋದ್ಲು. ಸಿಂಧು ಸಾವನ್ನು ನೋಡ್ತೀವಿ. ಏನೆಲ್ಲ ರಗಳೆ ನಡೆಸೋಯ್ತು. ನನಗೂ ಇದನ್ನೆಲ್ಲ ನೋಡಿ ಸಾಕಾಗಿ ಹೋಗಿತ್ತು. ಈ ಮನೆಯಲ್ಲಿ ಸಂತೋಷ ನೆಲೆಗೊಳ್ಳೋದು ಯಾವಾಗ ಅಂತ ಕಾಯ್ತಿದ್ದೆ. ಜಾನಕಿ, ಈಗ ಆ ಸಂದರ್ಭ ಬಂದಿದೆ. ತುಂಬ ಒಳ್ಳೆಯದು. ನಮಗೂ ಆ ಸಂತೋಷ ನೆಮ್ಮದಿ ಬೇಕಾಗಿದೆ. ಹೇಳು, ಈಗ ನಾವು ಅದಕ್ಕೆ ಏನು ಮಾಡಬೇಕು? ನಾವು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಡಿಬೇಕು, ಅಷ್ಟೇ ಮಾಡಬೇಕಾದ್ದು. ಅಂದರೆ ನಮ್ಮ ಲಕ್ಷ್ಮಣನು ಅನುನು ಪ್ರೀತಿಸ್ತಿದ್ದಾರೆ.